ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಡುಪ್ಪರಾಗಿ ಇದ್ದೀನಿ ಅಂತಲೇ ಹೇಳ್ಬೋದು. ಇವತ್ತೊಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿರೋದು. ಇವತ್ತು ಏನು ಸ್ಪೆಷಲ್ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಯಾರು ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಎಲ್ಲ ತಾಯಿಯಂದ್ರಿಗೆ ತುಂಬ ವಿಶೇಷವಾದ ದಿನ ಅಂದರೆ ಯಾವುದು ಅಂತ ಗೊತ್ತಲ್ವಾ? ಆ ಥರ ನನಗೂ ಕೂಡ ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಕೊನೆವರೆಗೂ ನೋಡಿ. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಹೇಳ್ಬೋದು. ಸೊ ಯಾವುದೇ ಥರ ವಿಡಿಯೋ ಮನಸ್ಸಿಂದ ಪ್ರೀತಿ ಮಾಡಿ ನೋಡಿದರೆ ತುಂಬ ಖುಷಿ ಕೊಡುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ನೋಡಬೇಕು ಅಂದರೆ ಖುಷಿ ಕೊಡಲ್ಲ. ನಾನು ಹೇಳೋದು ಅದು ಒಂದೇ ನಿಮಗೆ. ಸೊ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಳ್ಳೆ ವ್ಲಾಗ್ನ, ಒಳ್ಳೆ ಕಂಟೆಂಟ್ನ ನಿಮ್ಮ ಮುಂದೆ ತಂದಿಡ್ತೀನಿ ಅಂತಲೇ ಹೇಳ್ಬೋದು. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎಲ್ಲ ಕೆಲಸ ಆಗಿತ್ತು. ಸೊ ಸ್ವಲ್ಪ ಬಿಸಿಲಿಗೆ ಬಂದು ನಿಂತ್ಕೊಳ್ಳೋಣ ಅಂತ ಬಿಸಿಲಿಗೆ ಬಂದಿದ್ದು. ಬಿಸಿಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಬಿಟ್ಟು ಮನೆ ಮುಂದೆ ರಂಗೋಲಿ, ಪೂಜೆ ಪುನಸ್ಕಾರ ಎಲ್ಲನೇ ಮುಗ್ದೋಗಿತ್ತು. ಸೊ ಮತ್ತೆ ನಾನು ಲಿಂಗದ ಪೂಜೆ ಮಾಡಬೇಕಾಗಿತ್ತು. ನಾನು ಹೇಗೆ ಲಿಂಗದ ಪೂಜೆನ ಮಾಡ್ತೀನಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಯಾಕಂದರೆ ಸ್ವಲ್ಪ ಬಿಸಿಲು ಕಾಯೋಣ, ತಲೆ ಸ್ನಾನ ಆಗಿರೋದಲ್ವ, ಅದಕ್ಕೋಸ್ಕರ ಅಂತ ಬಿಸಿಲಿಗೆ ಕಾಯ್ಕೊಂಡು ಹೋಗಿ ಪೂಜೆ ಮಾಡಿಬಿಟ್ಟು ಇವಾಗ ನಾನು ಲಿಂಗದ ಪೂಜೆನ ಮಾಡ್ಕೋತೀನಿ. ಪ್ರತಿ ದಿವಸ ನಾವು ಲಿಂಗದ ಪೂಜೆನ ಮಾಡ್ಕೋತೀವಿ. ಯಾಕಂದರೆ ನಾವು ಲಿಂಗಾಯತರು. ಸೊ ನಂದು ಲಿಂಗ ಅಂತಂದರೆ ನಿಮ್ಗೆಲ್ರಿಗೂ ಗೊತ್ತಲ್ವ ಲಿಂಗ ಅಂದರೆ ಹೇಗಿರುತ್ತೆ ಅಂತ. ಸೊ ಅದು ಭಿನ್ನ ಆಗಿತ್ತು, ಅಂದರೆ ಒಡೆದೋಗಿರುತ್ತು. ಈ ಥರ ಲಿಂಗದಲ್ಲಿ ಮತ್ತೆ ಚಿಕ್ಕದೊಂದು ಲಿಂಗ ಇರುತ್ತೆ ಅಂತ ನನಗೆ ರಿಯಲಿ ಗೊತ್ತೇ ಇರಲಿಲ್ಲ ಇಷ್ಟು ದಿನ. ನಾನು ಬರೀ ಲಿಂಗ ಅಂದರೆ ಇದು ಒಂದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದರಲ್ಲಿ ಕೂಡ ಒಂದು ಲಿಂಗ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ದೇವ್ರು ಯಾವ ರೀತಿಲಿ ಸೃಷ್ಟಿ ಮಾಡ್ತಾನೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ನೋಡಿ. ಆ ಥರ ಈ ಥರ ಲಿಂಗ ಮಾಡಿರೋರು ಯಾವ ರೀತಿ ತಲೆ ಓಡಿಸ್ಬಿಟ್ಟು ಮಾಡಿರ್ಬೋದು ಅಂತ ನನಗೆ ಡೌಟ್ ಬಂದುಬಿಡ್ತು. ಅದಕ್ಕೆ ಒಂದು ಚಿಕ್ಕ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಕ್ಕೆ. ಸೊ ಇದು ಎರಡು ಇದೆ ಅಲ್ವಾ, ಇದು ಒಂದೇ ಇರೋದು ಲಿಂಗ. ಇದ್ರ ಮಧ್ಯದಲ್ಲಿ ನೋಡಿ ಈ ಥರ ಪ್ಯೂರ್ ಲಿಂಗ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರ ಲಿಂಗ ನಾವು ಅಂದರೆ ನಮ್ಮದು ಸಿಲ್ವರ್ ಲಿಂಗ ಇರುತ್ತಲ್ವ, ಲಿಂಗದಲ್ಲಿ ನಾವು ಇದನ್ನು ಇಟ್ಕೊಂಡ್ಬಿಟ್ಟು ದಿನ ಪೂಜೆ ಮಾಡಿಕೊಂಡು ಹೋಗೋದು. ಸೊ ಇದು ಒಡೆದೋಗಿರೋ ರೀಸನ್ಗೋಸ್ಕರ ಅಂದ್ಬಿಟ್ಟು ನಾನು ಚೇಂಜ್ ಮಾಡಿದೆ. ಇದು ಒಡೆದೋಗಿರೋ ರೀಸನ್ ಏನು ಅಂದರೆ, ಇವಾಗ ನಾವೇನಾದರೂ ಸಮಥಿಂಗ್ ಡೇಟ್ ಆಗಿರೋದಾಗಿರ್ಬೋದು, ಮಂತ್ಲಿ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತೆ ನೋಡಿ, ಆ ಟೈಮಲ್ಲಾಗಿರ್ಬೋದು, ಇಲ್ಲ ಅಂದರೆ ನಾವೆಲ್ಲಾದರೂ ಮಣ್ಣಿಗೆ ಹೋಗ್ತೀವಲ್ವ, ಯಾರಾದರೂ ಸತ್ತೋದ್ರೆ ಅವ್ರು ಮಣ್ಣಿಗೆ ಹೋಗ್ತೀವಲ್ವ, ಅಂಥ ಟೈಮಲ್ಲಿ ಕೂಡ ಭಿನ್ನ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನಂದು ಆಟೋಮೆಟಿಕ್ಕಾಗಿ ಹೇಗೆ ತುಂಬ ದಿವಸ ಆಯಿತು ನಾನು ಚೇಂಜೇ ಮಾಡಿರಲಿಲ್ಲ, ಅದು ಭಿನ್ನ ಆಗಿತ್ತು. ಅದಕ್ಕೆ ಇವತ್ತೊಂದು ಹೊಸದಾಗಿ ಇತ್ತು ಮನೆಯಲ್ಲಿ, ತೊಳೆದ್ಬಿಟ್ಟು ಅಭಿಷೇಕನ ಮಾಡಿಬಿಟ್ಟು ನಾನು ಅದನ್ನು ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನಿಮಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಲಿಂಗನ ಕ್ಲೀನಾಗಿ ತೊಳೆದು ಎಲ್ಲ ಮಾಡಿ ನಾನು ಮತ್ತೆ ನನ್ನ ಪೂಜೆನ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಪೂಜೆ ಹೇಗೆ ಮಾಡ್ತೀನಿ ಅನ್ನೋದನ್ನು ದಿನ ನಾನು ಇದೇ ಥರ ಪೂಜೆ ಮಾಡೋದು. ಸೊ ದಿನ ಅಂದರೆ ನಾನು ಒಂದೊಂದು ದಿವಸ ಸ್ಕಿಪ್ ಕೂಡ ಮಾಡ್ತೀನಿ. ಮಂತ್ಲಿ 5 ಡೇಸ್ ಅಂತೂ ಏನು ಮಾಡೋಕ್ಕೆ ಹೋಗಲ್ಲ, ಈ ಥರ ಪೂಜೆನೂ ಮಾಡ್ಕೊಳ್ಳಲ್ಲ. ನನ್ನ ನಾರ್ಮಲ್ ಡೇಯಲ್ಲಿ ಈ ಥರ ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ಇವಾಗ ನಂದು ಫ್ಯಾಮ್ಲಿಲಿ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ಯಾರಾದರೂ ದೀಕ್ಷೆ ಅಂತ ಹೇಳ್ತಾರೆ, ಸ್ವಾಮೀಜಿ ಕಡೆಯಿಂದ ದೀಕ್ಷೆಯನ್ನು ತೊಗೊಂಡ್ರೆ ಈ ಥರ ರೆಗ್ಯುಲರಾಗಿ ಪೂಜೆ ಮಾಡೋರು ಕೂಡ ಇದ್ದಾರೆ. ನನ್ನ ಚಿಕ್ಕಮ್ಮ ಎಲ್ಲರೂ ರೆಗ್ಯುಲರಾಗಿ ಪೂಜೆ ಮಾಡ್ತಾರೆ. ವಿತ್ ಅದ್ರ ಜೊತೆಗೆ ಒಂದು ದಿವಸನೂ ಈ ಥರ ಸ್ನಾನ ಮಾಡಲ್ದೇ ಪೂಜೆ ಮಾಡಲ್ದೇ ಅವ್ರು ಒಂದು ಕಪ್ ಟೀ ಕೂಡ ಕುಡಿಯೋಲ್ಲ, ಆ ಥರ ಕೂಡ ಫಾಲೋ ಮಾಡ್ತಾರೆ. ಬಟ್ ಅಷ್ಟೆಲ್ಲ ಫಾಲೋ ಮಾಡೋದು ನಮ್ಮ ಕೈಯಿಂದ ಆಗಲ್ಲ. ಯಾಕಂದ್ರೆ ನಮ್ಮದಿನ ಚಿಕ್ಕ ಏಜು ನಡೆಯುತ್ತೆ, ಅವ್ರದ್ದೆಲ್ಲ ದೊಡ್ಡ ಏಜ್ ಅಲ್ವಾ, ಅದರಿಂದ ಅವ್ರು ಆ ಥರ ಮಾಡ್ಕೊಂಡು ಹೋದ್ರೂ ನಡೆಯುತ್ತೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲರೂ ಆ ಥರ ಮಾಡಬೇಕು, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಾವು ಲಿಂಗಾಯತಾಗಿ ಲಿಂಗವನ್ನು ಕಟ್ಕೊಂಡ್ಬಿಟ್ಟು ಕೊರಳಲ್ಲಿ ಪೂಜೆ ಮಾಡ್ಕೊಳ್ಳೋದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಂತ ಸೊ ನಮ್ಮ ಕೊರಳಲ್ಲಿ ಲಿಂಗ ಇದ್ದರೆ ಯಾವುದೇ ಕಾರಣಕ್ಕೂ ದುಷ್ಟಶಕ್ತಿ ಆಗಿರ್ಬೋದು, ದೃಷ್ಟಿ ತಾಗೋದಾಗಿರ್ಬೋದು, ಈ ಥರ ಎಲ್ಲ ಯಾವುದೂ ಥರ ಪ್ರಾಬ್ಲಮ್ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ನಂದು ಕತ್ತಲಾಗಿರ್ಬೋದು, ನನ್ನ ಮಕ್ಳು ಕತ್ತಲಾಗಿರ್ಬೋದು, ಲಿಂಗ ಅಂತ ಇದೆ. ಈ ಥರ ನಾವು ಲಿಂಗನ ಇಟ್ಕೊಂಡ್ಬಿಟ್ಟು ಅದಕ್ಕೆ ವಿಭೂತಿನ ನೀರು ಹಾಕಿಬಿಟ್ಟು ವಿಭೂತಿನ ಹಚ್ಚಿ ನಮಸ್ಕಾರ ಮಾಡಿ ಓಂ ನಮಃ ಶಿವಾಯ ಅಂತ ಹೇಳಿಬಿಟ್ಟು ಒಂದು 5 ಸಾರಿ ಮಂತ್ರನ ಹೇಳಿ ನಾನು ಅದು ಲಿಂಗಕ್ಕೆ ನೀರೇನು ಹಾಕಿದ್ದೀವಲ್ವ ಅದನ್ನು ನಾವು ತೀರ್ಥ ರೂಪದಲ್ಲಿ ನಾವು ಸೇವನೆಯನ್ನು ಮಾಡಿಕೊಂಡು
ನಾನು ನಮಸ್ಕಾರ ಮನಸ್ಸಿಂದ ನಮಸ್ಕಾರ ತೃಪ್ತಿ ಆಗೋ ಥರ ಏನೋ ಒಂಥರ ಈ ಥರ ಪೂಜೆ ಮಾಡಿದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂಥರ ಮನಸ್ಸು ಶಾಂತವಾಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ, ನಮಗೆ ಒಂಥರ ಸ್ಟ್ರೆಂತ್ ಥರ ಫೀಲ್ ಆಗುತ್ತೆ. ಶಿವನೇ ನಮ್ಮ ಮನೆ ಇದರಲ್ಲಿದ್ದಾನೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ಆ ಥರ ನಾವು ದಿನ ಈ ಥರ ಪೂಜೆನ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿ ಫುಲ್ ಡೇ ಎನರ್ಜೆಟಿಕ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ, ಬಟ್ ನನಗಂತೂ 100% ಹೋಗುತ್ತೆ. ಸೊ ನನಗೆ ಹೇಗೆ ಅನಿಸುತ್ತೆ, ನಂದು ಹೇಗಿದೆ ಅನ್ನೋದನ್ನು ನಿಮ್ಗೆ ಶೇರ್ ಮಾಡಬೇಕಲ್ವ ನಾನು. ಅದಕ್ಕೋಸ್ಕರ ಅಂತ ನೀವು ಟ್ರೈ ಮಾಡಿ ನೋಡಿ. ಇವಾಗ ನಮಗೇನಾದರೂ ಮನಸ್ಸು ಸ್ವಲ್ಪ ಹಾಗೆ ಹೀಗೆ ಆಗಿದೆ ಅಂದರೆ ದೇವಸ್ಥಾನದಲ್ಲಿ ಹೋಗಿ ಒಂದು 10 ನಿಮಿಷ ಪೂಜೆ ಮಾಡ್ಕೊಂಡು ಬಂದರೆ ಎಷ್ಟು ಖುಷಿ ಆಗುತ್ತಲ್ವ. ಅದೇ ಥರ ಇದೂ. ಸೊ ಪೂಜೆ ಎಲ್ಲ ಆದಮೇಲೆ ಮನೆ ಕೆಲಸ ಎಲ್ಲ ಆಗಿತ್ತು. ಸೊ ಇಲ್ಲಿ ನಮ್ಮ ಮನೇಲಿ ಮೇಲ್ಗಡೆ ಒಬ್ಬರು ಸತ್ಯನಾರಾಯಣ ಕತೆ ಹೇಳಿಸಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಹೋಗಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಬಂದಾದಮೇಲೆ ಬಟ್ಟೆ ಎಲ್ಲ ಹಾಕಿದ್ದೆ ಮೇಲ್ಗಡೆ. ಸೊ ಎತ್ಕೊಂಡು ಬರೋಣ ಅಂತ ಹೋಗಿದ್ದೆ. ತುಂಬ ಕ್ಲೈಮೇಟು ಫುಲ್ ಗಾಳಿ, ಏನು ಮಳೆ ಬರುತ್ತೇನೋ ಅನ್ನೋಷ್ಟು ಥರ ಆಗಿಬಿಟ್ಟಿತ್ತು. ಫುಲ್ ಬ್ಲ್ಯಾಕ್ ಆಗಿತ್ತು ಎಲ್ಲ ಕಡೆ. ಅದಕ್ಕೋಸ್ಕರ ಎಲ್ಲ ಬಟ್ಟೆನ ನಾನು ತೊಗೊಂಡ್ಬಿಟ್ಟು ಬರೋಣ ಅಂತ ಮೇಲೆ ಹೋಗಿದ್ದೆ. ಹಾಗೆ ಸ್ವಲ್ಪ ವಾಕ್ ಮಾಡಿಬಿಟ್ಟು ಮೇಲೆ ತಣ್ಣನೆ ಗಾಳಿ ಬರ್ತಾಯಿದೆ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಾ ನೋಡ್ಕೊಂಡು ಎಲ್ಲ ಕಡೆ ಇದು ಮಾಡ್ಕೊಂಡು ಸೊ ವಾಕ್ ಮಾಡ್ತಾಯಿದ್ದೆ. ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಆಮೇಲೆ ಬಟ್ಟೆನ ತೊಗೊಂಡು ಬರೋಣ ಅಂತ. ಬಟ್ಟೆ ಜಾಸ್ತಿ ಇತ್ತು ವಾಶ್ ಮಾಡೋದು. ಸೊ ಮೇಲೆ ಹಾಕಿದ್ದೆ ಅದು ಬಟ್ಟೆ ಎಲ್ಲ ಹಾಕಿ ತರೋಷ್ಟ್ರೋಣ ಅಂತ ಹೇಳ್ಕೊಂಡು ಮತ್ತೆ ಸುಮ್ಮನೆ ಸಡನ್ ಮಾಡಿ ಮಳೆ ಬಂತು ಅಂದರೆ ಏನೂ ಮಾಡೋಕ್ಕಾಗಲ್ವ. ಅದರಿಂದ ಸಾರಿ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ, ಅದಕ್ಕೋಸ್ಕರ ವಾಯ್ಸ್ ಕೊಡೋ ಟೈಮಲ್ಲಿ. ಅದಕ್ಕೆ ಸರಿ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಬಂದು ಒಂದು ಅರ್ಜೆಂಟಾಗಿ ಸ್ಯಾರಿ ಕಟ್ಟಬೇಕಾಗಿತ್ತು. ನಾನು ಸ್ಯಾರಿ ಕಟ್ಟಿದ್ದೆ. ಸೊ ಅದು ಕ್ಲಿಪ್ಪಿಂಗ್ ಹೇಗೆ ಕಟ್ಟಬೇಕು ಅಂತ ತೋರಿಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನಂಗೆ ತೋರಿಸೋಕ್ಕೆ. ತುಂಬ ಅರ್ಜೆಂಟಲ್ಲಿ ಮಾಡಿರೋಗೋಸ್ಕರ ಸುಮ್ಮನೆ ಶಾರ್ಟ್ಗಾದರೂ ತೋರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬರೀ 1 ನಿಮಿಷ ಶಾರ್ಟ್ ಮಾತ್ರ ಮಾಡ್ಕೊಂಡಿದ್ದೆ. ಸೊ ಯಾವುದೇ ಥರ ಡಿಸೈನ್ಸ್ ಬೇಕು ಅನ್ನೋದಾದ್ರೂ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೇನಾದರೂ ಸಪೋಸ್ ಸ್ಯಾರಿ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕೂಡ ಹೇಳಿ, ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ಥರ ಡಿಸೈನ್ಸ್ ಬೇಕು ಅಂತ ಇದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಸಪ್ರೇಟಾಗಿ ವಿಡಿಯೋಸ್ ಮಾಡಿ ಹಾಕ್ತೀನಿ. ಸ್ಯಾರಿ ರಿಲೇಟೆಡ್ ಆಗಿರ್ಬೋದು, ಬ್ಲೌಸ್ ಕುಚ್ಚಾಗಿ, ಬ್ಲೌಸ್ ಡಿಸೈನ್ಸು, ಬ್ಲೌಸ್ ಕಟ್ಟಿಂಗು, ಬ್ಲೌಸ್ ಸ್ಟಿಚಿಂಗು ಪ್ರತಿ ಒಂದನ್ನು ನಾನು ಆ್ಯಡ್ ಮಾಡ್ತೀನಿ ನನ್ನ ಬ್ಲಾಗಲ್ಲಿ ಅಂತ ಹೇಳ್ಬೋದು. ನಿಮ್ಗೆ ಯಾವ ಥರ ಈ ವಿಡಿಯೋ ನೋಡೋಕ್ಕೆ ಇಷ್ಟ ಇದೆ ಅಂತ ಹೇಳಿ. ನಾನು ಆ ಥರ ವಿಡಿಯೋ ಕೂಡ ನಿಮಗೆ ಆದಷ್ಟು ಮಾಡಿ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ಚೆನ್ನಾಗಿ ಬಂದಿತ್ತು. ಸೊ ಸ್ಪೆಷಲ್ ಅಂತ ಹೇಳಿದ್ನಲ್ವ, ಇದು ನನ್ನ ಮಗ ಟ್ರಿಪ್ಪಿಗೆ ಹೋಗಿಬಿಟ್ಟು 1 ವಾರ ಆಗಿತ್ತು. ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಅದಕ್ಕೋಸ್ಕರ ಅಂತ ಸುಮ್ಮನೆ ಟಿ ವಿಲಿ ನನ್ನ ತಮ್ಮನ ಮದುವೆದು ವಿಡಿಯೋನ ಹಾಕಿದ್ದೆ. ಹಾಗೇ ನೋಡ್ಕೊಂಡ್ಬಿಟ್ಟು ಎಷ್ಟು ರಿಮೂವ್ ಮಾಡಿ ನನ್ನ ಮಗನಿಗೆ ನೋಡ್ತಾ ಇದ್ದೀನಿ ಅಂತಂದರೆ ಅವ್ನು ಸ್ಲೋ ಮೋಷನಲ್ಲಿ ಬರೋದು ತುಂಬ ಅಂದರೆ ತುಂಬ ಲೈಕ್. ಇಲ್ಲಿ ಆ ಕೈಯಲ್ಲಿ ಫೋನ್ ಹಿಡ್ಕೊಂಡ್ಬಿಟ್ಟು ಮೆಲ್ಲಗೆ ನೋಡ್ಕೊಂಡ್ಬಿಟ್ಟು ಬರ್ತಾನಲ್ವ, ಅವನೇ ನನ್ನ ಮಗ ಅಂತಲೇ ಹೇಳ್ಬೋದು. ಸೊ 2-3 ಸಾರಿ ನಾನು ಫುಲ್ ರಿವರ್ಸ್ ಮಾಡಿಬಿಟ್ಟು ವಿಡಿಯೋನ ಮಾಡಿರೋದು. ಅವನದು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಅದಕ್ಕೋಸ್ಕರ, ಯಾಕಂದರೆ ಬರ್ತೀನಿ ಅಂತ ಹೇಳಿದ್ರಲ್ವ, ಅದಕ್ಕೆ ಯಾವಾಗ ಬರ್ತಾನೋ ಯಾವಾಗ ಟೈಮ್ ಆಗುತ್ತೋ ಅನ್ನೋ ಥರ ಮೂಮೆಂಟ್ ಆಗ್ತಾಯಿತ್ತು. ಎಷ್ಟು ಕಾಯ್ಕೊಂಡು ಕೂತ್ಕೊಂಡಿದ್ದೆ ಅಂದರೆ ಲೆಕ್ಕಕ್ಕಿಲ್ಲ, ಅಷ್ಟು ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಸೊ ಮನೆಗೆ ಬಂದ ತಕ್ಷಣ ಅವನಿಗೆ ಸರ್ಪ್ರೈಸಾಗಿ ನಾವೇನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅವನಿಗೆ ಆ ಥರ ಎಲ್ಲ ಸ್ವಲ್ಪ ಲೈಕ್ ಆಗಲ್ಲ, ಯಾಕಂದರೆ ಒಂಥರ ಮಾಡ್ತಾನೆ. ಅಂತೂ ನಮ್ಮ ಮನೆಯವ್ರು ಹೋಗಿಬಿಟ್ಟು ಕರ್ಕೊಂಡು ಬಂದರು ಸ್ಕೂಲ್ ಹತ್ರ. 7 o'clock ಆಗಿತ್ತು ನೈಟ್ ಟೈಮಲ್ಲಿ. ಮತ್ತು ನನ್ನ ಅಕ್ಕನ ಮಗಳಿಗೆ ಕರೆಸ್ಬಿಟ್ಟು ನಾನು ಅವ್ನು ಕಾಶಿ ಯಾತ್ರೆ ಮಾಡ್ಬಿಟ್ಟು ಬಂದಿದ್ದಾನಲ್ವ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅವನಿಗೆ ಕಾಲು ತೊಳೆದು ಕುಂಕುಮ ಎಲ್ಲ ಇಟ್ಬಿಟ್ಟು ಆರತಿಗೆ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿದರು ನಮ್ಮ ಅತ್ತೆ ಕಾಲ್ ಮಾಡಿಬಿಟ್ಟು. ಅದಕ್ಕೋಸ್ಕರ ಮಾಡೋಣ ಅಂದರೆ ಅವನಿಗೆ ಒಂಥರ ಏನೋ ಖುಷಿ, ಏನಪ್ಪ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿ ಅವನಿಗೆ ಜಾಸ್ತಿ. ಆ ಥರ ಎಲ್ಲ ಮಾಡ್ಕೊಳ್ಳೋದಂದರೆ ಅವನಿಗೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾನು ಇನ್ನೂ ಹೂವಿಂದ ವೆಲ್ಕಮ್ ಮಾಡ್ಕೊಳ್ಳೋಣ, ಹೂ ಹಾಕ್ಬಿಟ್ಟು ವೆಲ್ಕಮ್ ಮಾಡೋಣ ಅಂತ ಎಲ್ಲ ಇತ್ತು. ಬಟ್ ಅವ್ನು ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ನು, ತುಂಬ ಇದು ಮಾಡ್ತಾಯಿದ್ನು. ಇಲ್ಲಿ ನನ್ನ ಚಿಕ್ಕ ಮಗ ಹೂವೆಲ್ಲ ಹಾಕೋಣ ಅಂತ ಆದ್ರೂ ಬೇಡ ಅಂತ ಹೇಳಿಬಿಟ್ಟು, ಸರಿ ಓಕೆ ಬೇಡ ಬಿಡು, ನಿನ್ಗೆ ಹೆಂಗೆ ಖುಷಿ ಆಗುತ್ತೋ ಹಂಗೆ ಬಾ ಒಳಗಡೆ ಅಂತ ಹೇಳಿ ಒಳಗಡೆ ಬಂದು ಅವನು ಒಳಗಡೆ ಬಂದಮೇಲೆ, ಸೊ ಅವ್ನು ಬಂದಾದಮೇಲೆ ವೆಲ್ಕಮ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವ್ನು ಸ್ನಾನಕ್ಕೆಲ್ಲ ಅಂತ ಹೋಗ್ಬಿಟ್ಟು, ಅವ್ನು ಹೋದ್ಮೇಲೆ ಅವ್ನು ಏನೇನು ತಂದಿದ್ದಾನೆ ಗಿಫ್ಟು ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಗಿಫ್ಟ್ ಏನು ತೋರಿಸಿಲ್ಲ ನಿಮಗೆ. ಅವ್ನು ಬಟ್ ತುಂಬ ಐಟಮ್ಸ್ ತಂದಿದ್ದಾನೆ. ಮಮ್ಮಿಗೋಸ್ಕರ ಸ್ವೆಟರ್ ಅಂತೆ, ಕ್ಲಿಪ್ಸು, ಅದು ಇದು ಏನೇನೋ ತೊಗೊಂಡ್ಬಿಟ್ಟು ಬಂದಿದ್ನು. ಸೊ ತುಂಬ ಖುಷಿ ಆಯಿತು ನೋಡಿಬಿಟ್ಟು.
ಡೋರಲ್ಲೇ ನಿಂತ್ಕೊಂಡು ಹೇಳ್ತಾನೆ, ಮಮ್ಮಿ ನಾನು ಅದು ತಂದಿದ್ದೀನಿ ನಿನಗೆ, ಇದು ತಂದಿದ್ದೀನಿ ನಿನಗೆ, ಅಕ್ಕಗೆ ಇದು ತಂದಿದ್ದೀನಿ, ತಮ್ಮನಿಗೆ ಇದು ತಂದಿದ್ದೀನಿ ಅಂತ ಹೇಳಿದ್ನು. ಸರಿ ನಾನೆಲ್ಲ ನೋಡ್ಕೋತೀನಿ, ನೀನು ಹೋಗಿ ಫಸ್ಟು ಫ್ರೆಶ್ ಅಪ್ ಆಗು ಅಂತ ಹೇಳ್ಕೊಂಡು ತುಂಬ ಎಂಜಾಯಿಂದ ಅವ್ನು ಫ್ರೆಶ್ ಅಪ್ ಎಲ್ಲ ಆಗಿ ಅವನಿಗೆ ಬಿಸಿ ಬಿಸಿ ಊಟ ಕೊಟ್ಬಿಟ್ಟು ನೀನು ಮಲ್ಕೋಪ್ಪ ಅಂತ ಹೇಳಿ ಮಲ್ಕೊಂಡು ಅವನು ತುಂಬ ಅಂದರೆ ತುಂಬ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದು ನಂದು ಯೂಟ್ಯೂಬ್ ಚಾನಲಲ್ಲಿ ಇರಬೇಕು ಅನ್ನೋ ರೀಸನ್ಗೆ ನಾನು ಕ್ಯಾಪ್ಚರ್ ಮಾಡಿರೋದು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತಾಯಂದ್ರಿಗೂ ಮಕ್ಕಳು ಎಲ್ಲಾದರೂ ಹೋಗಿ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ, ಅದೇ ಥರ ನನಗೂ ಕೂಡ ಖುಷಿಯಾಗಿತ್ತು. ಸೊ ಅವನ ಮುಖದ ಮೇಲೆ ಆ ಖುಷಿ ನೋಡಿಬಿಟ್ಟು ನಾವು ಖುಷಿ ಪಡೋದು ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅವರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಮನಸ್ಸಿಂದ ಧನ್ಯವಾದಗಳು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.